ಬೆಂಗಳೂರು ನ್ಯೂಸ್ ನೆಟ್ವರ್ಕ್. ವಾಣಿಜ್ಯ ಹಾಗೂ ಇತರ ಸುದ್ದಿಗಳನ್ನು ಅಂತರ್ಜಾಲದಲ್ಲಿ ಬಿತ್ತರಿಸುವ ಪ್ರಪ್ರಥಮ ಇಂಟರ್ನೆಟ್ ಚಾನೆಲ್ ಬೆಂಗಳೂರು ನ್ಯೂಸ್ ನೆಟ್ವರ್ಕ್. ಪ್ರಪಂಚದಾದ್ಯಂತ ಸುದ್ದಿ ಬಿತ್ತರಿಸುವ ಮಾಧ್ಯಮ ಬೆಂಗಳೂರು ನ್ಯೂಸ್ ನೆಟ್ವರ್ಕ್. ಲಾಗ್ ಆನ್ ಆಗಿ www.bangalore-newsnetwork.com www.bangalore-newsnetwork.com. ರಾಮಮೂರ್ತಿ ಅಂತೇಳಿ MH ರಾಮಮೂರ್ತಿ, ಹುಟ್ಟೂರು ಮಲ್ಲತ್ತಳ್ಳಿ, ವಾಸಸ್ಥಳ. ನಾನು ಈ ಕಾಂಗ್ರೆಸ್ನಲ್ಲಿ ನಮ್ಮ ತಾತ ಮುತ್ತಾತರಿಂದನೂ ಪರಂಪರೆಯಿಂದ ಕಾಂಗ್ರೆಸ್ಸಲ್ಲಿ ಬಂದಂಥ ಜನಗಳು ಹಾಗೂ ಹಿಂದುಳಿದ ವರ್ಗಕ್ಕೆ ಸೇರಿದಿರುವನು, ನಾನು ಪರಿಶಿಷ್ಟ ಜಾತಿ ಪಂಗಡಕ್ಕೆ ಸೇರಿದವನು. ನಾವು ಕಾಂಗ್ರೆಸ್ನಲ್ಲಿ ನಮ್ಮ ನಾವು ಹೋರಾಟ ಎಲ್ಲ ಕಾಂಗ್ರೆಸ್ನಲ್ಲೇ ಮಾಡಿದ್ದೀವಿ. ಜೊತೆಗೆ ಈ SC ವಿಭಾಗಕ್ಕೆ ನಾನು ಸಾಕಷ್ಟು ಕಾರ್ಯಕ್ರಮಗಳು ಮಾಡಿದ್ದೀನಿ. ಮದುವೆ, ಸಾಮೂಹಿಕ ವಿವಾಹಗಳು ಮತ್ತು ಬಡ ವಿದ್ಯಾರ್ಥಿಗಳಿಗೆ ಪಠ್ಯ ಪುಸ್ತಕಗಳು ವಿತರಣೆ ಹಾಗೂ ನನ್ನಲ್ಲಿ ಆದಂಥ ರೇಷನ್ ಕಾರ್ಡ್ ಆಗಿರ್ಬೋದು, ಪಡಿತರ ಚೀಟಿ, ವೋಟರ್ ID, ಏನೇನು ಅವ್ರಿಗೆ ಸರ್ಕಾರದಿಂದ ಬೇಕಾದಂಥ ಸೌಲಭ್ಯಗಳನ್ನ ಹೋರಾಟ ಮಾಡಿ SCಗಳಿಗೆ ನಾನು ಮಾಡಿಸೋದ್ರಲ್ಲಿ ತುಂಬ ಹೋರಾಟ ಮಾಡಿ ನಾನು ಎಲ್ಲ ಕಾರ್ಯಕ್ರಮಗಳಲ್ಲಿ ನಾನು ಮಾಡಿಸ್ಕೊಟ್ಟಿದ್ದೀನಿ ಆ SCಗಳಿಗೆ. ಮಕ್ಕಳು SLC ಪಾಸ್ ಆಗಿರೋರಿಗೆ ಮುಂದೆ ಓದೋದಕ್ಕೆ SCಗಳಿಗೆ ತುಂಬಾ ಹಿಂದುಳಿದವ್ರಿಗೆ ತುಂಬ ತೊಂದರೆ ಆಗಿದ್ದಾಗ ಅಂಥ ಮಕ್ಕಳಿಗೆ ನಾವು ಎಲ್ಲಿ ಅನುಕೂಲ ಇದೆ ಅಲ್ಲಿ ಹೋಗಿ ಆ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡೋದ್ರಲ್ಲೂ ನಾವು ಹೋರಾಟ ಮಾಡಿದ್ದೀವಿ. ನಂಬರ್ 1. ನಂಬರ್ 2, ನಾವು ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಆ ಮಕ್ಕಳ ಕಾರ್ಯಕ್ರಮಗಳು ಅದನ್ನು ಮಾಡಿದ್ದೀವಿ. ಮತ್ತು ಇನ್ನಿದ್ರೆ ಎಲ್ಲ ಒಂದು ಆಕ್ಟಿವಿಟೀಸಲ್ಲೂ ನಾವು ಈ ಏನು ಮಕ್ಕಳಿಗೆ ಎಜುಕೇಷನ್ ಕೊಡಬೇಕು ಮತ್ತು ಎಲ್ಲಿ ಈ ಸಾಮಾನ್ಯರಿದ್ದಾರೆ, ಅವ್ರಿಗೆ ಏನು ತಿಳುವಳಿಕೆ ಇಲ್ದಿರೋಂಥ ಜನಗಳಿದ್ದಾರೆ, ಅಂಥ ಜನಗಳಿಗೆ ನಾವು ತಿಳುವಳಿಕೆ ನೀಡಿರ್ತೀವಿ. ಮತ್ತು ಈ ಏನು ಅವ್ರಿಗೆ ಆಗ್ತಕ್ಕಂಥ ಸೌಲಭ್ಯನ ನಮ್ಮ ಪಕ್ಷನೇ ನಂಬಿರ್ತಕ್ಕಂಥ ಯಾರಿದ್ದಾರೆ ಕಾಂಗ್ರೆಸ್ನವರು, ಆ ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಸತತವಾಗಿ ಶ್ರಮಿಸಿದ್ವಿ. ನಮ್ಮ ರಾಜರಾಜೇಶ್ವರಿ ಬ್ಲಾಕ್ಗೆ ಸುಮಾರು ಒಂದು 15,000 ಜನ SC ಇದ್ದೀವಿ. ಎಲ್ಲರೂ ತುಂಬಾ ಎಲ್ಲ ಒಂದು ಮಟ್ಟದಲ್ಲೂ ಹೋದ ಸಾರಿಗೂ ಈಗೂ ತುಂಬಾ ಬದಲಾವಣೆ ಆಗಿದ್ದಾರೆ. ಮುಂದೆ ಜನಗಳು ಒಂದು ಒಳ್ಳೆಯ ಅಭಿಪ್ರಾಯನ ಪಕ್ಷದಲ್ಲಿ ಇಟ್ಕೊಂಡಿದ್ದಾರೆ. ಅವರವರ ಬುದ್ಧಿ ಜ್ಞಾನಕ್ಕೆ ತಕ್ಕಂತೆ ಮತ್ತೆ ಒಳ್ಳೆಯ ಬದಲಾವಣೆ ಆಗಿದೆ. ಅದಕ್ಕೆ ನಾವು ಸಾಕಷ್ಟು ನಮ್ಮ ಜೊತೆ ಸ್ನೇಹಿತರನ್ನ ಇಟ್ಕೊಂಡು ಎಲ್ಲ ವಾರ್ಡಲ್ಲೂ SC ಯಾರಿದ್ದಾರೆ ಪರಿಶಿಷ್ಟ ಪಂಗಡದ ಒಬ್ಬ ಲೀಡರ್ನ ಮಾಡಿ ಆ ಲೀಡರ್ ಮೂಲಕ ಎಲ್ಲ ಜನಗಳನ್ನೂ ವಾರ್ಡಲ್ಲಿ ಏನು ರಾಜರಾಜೇಶ್ವರಿ ಕ್ಷೇತ್ರದಲ್ಲಿ ಏನು SCಗಳಿದ್ದಾರೆ ಅವ್ರನ್ನೆಲ್ಲ ಒಂದು ಮಟ್ಟಕ್ಕೆ ತಂದು ಬದಲಾವಣೆ ಆಗಿದೆ. 5 ವರ್ಷಕ್ಕೂ ಈಗೂ ಏನಿದೆ ಅಂದರೆ ತುಂಬ ಅಜಗಜಾಂತರ ಇದೆ. ತುಂಬಾ ಉತ್ತಮವಾದಂಥ ಬದಲಾವಣೆನ ನಾವು ಈ ರಾಜರಾಜೇಶ್ವರಿ ಕ್ಷೇತ್ರದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಬದಲಾವಣೆ ಹೊಂದಿದ್ದಾರೆ. ಸರ್, ಹಿಂದೆ ಏನೂ ಇಲ್ಲದಂಥ ಪರಿಸ್ಥಿತಿಲಿ ನಮ್ಮ ಹನುಮಂತರಾಯಪ್ಪನವರು ಕಾಂಗ್ರೆಸ್ಸಿಂದ ಹೋದ CMCನಲ್ಲಿ ರಾಜರಾಜೇಶ್ವರಿನಲ್ಲಿ ಅಧ್ಯಕ್ಷ ಆದಾಗ ಅಲ್ಲಿ ಏನೂ ಇರಲಿಲ್ಲ ಸರ್. ಯಾವ ಪಕ್ಷದವರು ಏನೂ ಮಾಡಿರಲಿಲ್ಲ. ಬಂದರು, ಹೋದ್ರು, ಓಟ್ ಹಾಕ್ಸ್ಕೊಂಡ್ರು, ದುಡ್ಡು ಕೊಟ್ಟರು ಅಷ್ಟೇ. ಏನಕ್ಕೆ ಸೀಮಿತ ಆಗಿದ್ರು SCಗಳು ಅಂದರೆ ಓಟ್ ಹಾಕೋದಕ್ಕೆ, ಕಾಸು ಇಸ್ಕೊಳಕ್ಕೆ, ಮತ್ತು ಅವ್ರನ್ನ ಯಾವ ರೀತಿ ಬಳಸ್ಕೊಂತಿದ್ರು ಅಂದರೆ ಅವ್ರನ್ನ ಗೋಡೆ ಮೇಲೆ ಪಾಂಪ್ಲೆಟ್ ಅಂಟಿಸ್ಕೊಳೋದಕ್ಕೆ, ಏಣಿ ಹಿಡಿಯೋಕ್ಕೆ. ಏಣಿ ಹಿಡಿಯೋರು ಯಾರು ಅಂದರೆ ಅವ್ರಿಗೆ ಗೊತ್ತು ಬೇರೆ ಪಕ್ಷದವ್ರಿಗೆ SCಗಳೇ ಅಂತ. ಬಾಟ್ಲುಗಳನ್ನ ಈಸ್ಕೊಂಡು ಓಟ್ ಹಾಕೋರು ಯಾರು ಅಂತ ಹೇಳಿದ್ರೆ ಇವತ್ತಿನ ಈ ದೇಶದಲ್ಲಿ ಗೊತ್ತಿರೋದು ಬೇರೆ ಪಕ್ಷದವ್ರಿಗೆ. ಕಾಂಗ್ರೆಸ್ನ ಹೊರತುಪಡಿಸಿ ಇವತ್ತು ಕಾಂಗ್ರೆಸ್ ಪಕ್ಷದಿಂದ ಅಧ್ಯಕ್ಷರಾದಾಗ ಹನುಮಂತರಾಯಪ್ಪ ಅವರು ಬಂಗಾರಪ್ಪ ನಗರ ಅಂತಲ್ಲ ಬಂಗಾರನ ಮಾಡಿದ್ರು. ನಮ್ಮ ಶ್ರೀ ಹನುಮಂತರಾಯಪ್ಪನವರು ಆ ಅಧ್ಯಕ್ಷ ಆಗಿದ್ದಾಗ ಬಂಗಾರಪ್ಪ ನಗರನ ಬಂಗಾರ ಮಾಡಿದ್ರು. ಕಾಂಗ್ರೆಸ್ ಆಡಳಿತದಲ್ಲಿ ಆ ಒಂದು ಗ್ರಾಮನ ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡಿದ್ರು ಹನುಮಂತರಾಯಪ್ಪ. ಇತಿಹಾಸ ಇದೆ ಸರ್. ಹನುಮಂತರಾಯಪ್ಪ ಅವರು ಬೇಕಾದಷ್ಟು ಕಾರ್ಯಕ್ರಮಗಳು ಮಾಡಿದ್ದಾರೆ, ಎಲ್ಲ ಕಡೆ ಹೋರಾಟ ಮಾಡಿದ್ದಾರೆ, ನಮ್ಮಂಥ ದಲಿತರನ್ನ ಬೆಳೆಸಿದ್ದಾರೆ. SCಗಳಿಗೆ ಏನೂ ಇಲ್ಲದಂಥ ಜಾಗದಲ್ಲಿ ಜಾಗ ಕೊಟ್ಟಿದ್ದಾರೆ, ಏನು ಸ್ಥಾನನೇ ಇಲ್ಲದಂಥ ಟೈಮಲ್ಲಿ ಹನುಮಂತರಾಯಪ್ಪ ಅವರು ಸ್ಥಾನ ಕೊಟ್ಟಿದ್ದಾರೆ. ಇವತ್ತು ನಾವು SCಗಳು ಏನು ಮೀಡಿಯಾ ಮುಂದೆ ಮಾತಾಡೋದಕ್ಕೆ ಕಾರಣ ಅಂದರೆ ಹನುಮಂತರಾಯಪ್ಪ ಅವರೇ ಕಾರಣ. ಅವರು MLA ಆಗಿ ಟಿಕೆಟ್ ತಗೊಳೋದ್ರಲ್ಲಿ, MLA ಆಗಿ ಬಹುಮತ ಕಾಂಗ್ರೆಸ್ಸಲ್ಲಿ ಪಡೆಯೋದ್ರಲ್ಲಿ ಎರಡು ಮಾತಿಲ್ಲ ಸರ್. ಹನುಮಂತರಾಯಪ್ಪನವರೇ ಕ್ಯಾಂಡಿಡೇಟು, ಹನುಮಂತರಾಯಪ್ಪರಿಗೆ B ಫಾರಮು, ಹನುಮಂತರಾಯಪ್ಪರ ಈ ರಾಜರಾಜೇಶ್ವರಿ ಕ್ಷೇತ್ರದ MLA. ನಾನು ಬರ್ಕೊಡ್ತೀನಿ, ನನ್ನಿಂದ ಇಡೀ ಕ್ಷೇತ್ರದ ಜನರ ಹತ್ರ ಬಾಂಡ್ ಬರ್ಸ್ಕೊಡ್ತೀನಿ. ಅವ್ರಿಗೆ ಗ್ಯಾರಂಟಿ MLA, ಅವ್ರಿಗೆ ಟಿಕೆಟ್, ಅವರೇ B ಫಾರಮ್.
ಇಲ್ಲ, ಎಸ್ಸಿಗಳು ಮತ್ತು ಇಡೀ ಕ್ಷೇತ್ರದವರೆಲ್ಲ ಸೇರಿ ಬದಲಾವಣೆ ತರಬೇಕು ಸರ್. ಇದು ಈ ಸಾರಿ ಇದು ಬಂದಂಥ ಅತಂತ್ರ ಈ ರಾಜಕಾರಣ ಎಲ್ಲರಿಗೂ ಮತ್ತೆ ಭಯ ಭೀತಿ ಹುಟ್ಟಿಸಿದಂಥ ಈ ಸರ್ಕಾರ, ಇಡೀ ದೇಶನೇ ತಲ್ಲಣಗೊಳಿಸಿದಂಥ ಈ ಸರ್ಕಾರ, ಇಡೀ ಪ್ರತಿಯೊಬ್ಬರಲ್ಲೂ ಮಂದಟ್ಟಾಗಿದೆ ಸರ್ಕಾರದ ಏನು ಅಂತ. ಅದನ್ನು ನಾವು ಮುಂದೆ ಯಾವ ಜನಗಳಿಗೂ ಈ ಥರ ಆತಂಕ ಬರಬಾರ್ದು, ಈ ಒಂದು ಭಯ ಆಗಬಾರ್ದು. ತಲ್ಲಣಗೊಂಡಿರ್ತಕ್ಕಂಥ ಈ ಜನಗಳಿಗೆ ಒಳ್ಳೆ ಉತ್ತಮವಾದಂಥ ಈ ಸರ್ಕಾರ ತರಬೇಕು, ಹೋರಾಟ ಮಾಡಬೇಕು ಅನ್ನೋದೇ ನಮ್ಮ ಕಾಂಗ್ರೆಸ್ನಲ್ಲಿ ನಾವು ಹೋರಾಟ ಮಾಡುವಂಥ ನಮ್ಮ ನಿರ್ಧಾರ ಸರ್.